ಹಲೋ. ಆರಂಭಿಕ ಜೋಡಿ ಚಿಂಟು ರಾಘು, ಎಸೆತಗಾರಿಕೆಯಲ್ಲಿ ಚಿಂಟು. ಈತ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಎರಡನೇ ಇನ್ನಿಂಗ್ಸ್ ಆರಂಭ. ದ್ವಿತೀಯ ಬಾರಿಗೆ ಚಿಂಟು. ಎರಡನೇ ಬಾರಿಗೆ ಈತನ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ. ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ. ಒಂದರ ಬದಲಾಗಿ ಎರಡು ಓಟಗಳ ಗಳಿಸಿಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕರು ಸ್ವಲ್ಪ ಮಟ್ಟಿಗೆ ಎಡ ಒತ್ತನ್ನು ಮಾಡಿಕೊಳ್ತಾ ಇದ್ದಾರೆ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ಹೇರಬೇಕಾಗ್ತದೆ. ಎಸೆತಗಾರರು ಉತ್ತಮವಾದ ಎಸೆತಗಳನ್ನು ಎಸೆದಿದ್ದರೆ ಮಾತ್ರ ಪಂದ್ಯಾಟವನ್ನು ಜಯಿಸ್ತದೆ. ಈ ತನ್ಮಧ್ಯೆ ಬಲವಾದ ಹೊಡೆತ, ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಜೋಡಿ ಕೈ ಕೊಡ್ತಾ ಇದೆ. ಚಿಂಟು ಬ್ಯಾಕ್ ಟು ದ ಪೆವಿಲಿಯನ್. ಎಸೆತಗಾರ ಕೂಡ ಚಿಂಟು. ಬಹುಶಃ ಎಸೆತಗೊಂಡು ಒಂಟಿ ಓಟಗಳನ್ನು ಗಳಿಸಿದ್ರೆ ಪಂದ್ಯಾಟವನ್ನು ಜಯಿಸ್ತದೆ. 36 ಎಸೆತ. ತೆರವಾದ ಸ್ಥಾನಕ್ಕಾಗಿ ಹರ್ಷ. ಚತುರ್ಥ ಬಾರಿಗಾಗಿ ಚಿಂಟು ಟು ಹರ್ಷ. ಈತ ಉತ್ತಮವಾದ ಎಸೆತ, ಡಾಟ್ ಅಂಡ್ ಡೆಲಿವರಿ. ಚಿಂಟು ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ದಾನೆ. ಬೌಲರ್ಸ್ ಡಾಟ್ ಬಾಲ್ ಎಸೆದಿದ್ರೆ ಪಂದ್ಯಾಟವನ್ನು ಜಯಿಸ್ತವೆ. ಫುದ್ದರಿಗಳನ್ನ ಪಡಿಬೇಕಾಗ್ತಾ ಇದೆ. ಮತ್ತೆ ಚಿಂಟು. ಈತ ವೈಡ್ ಬಾಲ್, ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಚಿಂಟು. ತಂಡದ ಮೊತ್ತ 3. ಮತ್ತೆ ಚಿಂಟು. ಈ ತನ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಲಾಸ್ಟ್ ಬಾಲ್, ಕೊನೆಯ ಬಾರಿಗೆ ಚಿಂಟು ಟು ಹರ್ಷ. ಈ ತನ್ಮಧ್ಯೆ ವೈಡ್ ಬಾಲ್, ನಾಲ್ಕು.
ಮಧ್ಯೆ ಮತ್ತೊಂದು ಚುಕ್ಕಿ ಎಸೆತ ಬರ್ತಾ ಇದೆ, ಇನ್ಸೈಡ್ ಎಡ್ಜ್ ಹಾಕ್ತಾ ಇದೆ. ಓವರ್ನ ಮುಕ್ತಾಯ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4-1. ಇನ್ನಿಂಗ್ಸ್ 2ನೇ ಓವರ್ಗಾಗಿ ವಿನಯ್ ಇವರನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ಪ್ರಥಮ ಎಸೆತ. ಕ್ಯಾಚ್ ಔಟ್. ರಾಘು ಬ್ಯಾಕ್ ಟು ದ ಪೆವಿಲಿಯನ್. ಆರಂಭಿಕ ಆಟಗಾರರ ವಿಕೆಟ್ ಅನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ಒಂದೆಡೆ ಚಿಂಟು, ಇನ್ನೊಂದೆಡೆ ರಾಘು 2 ಉದ್ದರಿಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಮೊದಲೇ ತಿಳಿಸಿದಂತೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ಹೇರ್ತಾ ಇದ್ದಾರೆ ಎಸೆತಗಾರರು. ಪ್ರತಿಭಾವಂತ ಆಲ್ರೌಂಡರ್ ಆಟಗಾರ ವಿನಯ್ ಎಸೆತಗಾರಿಕೆಯಲ್ಲಿ. ತೆರವಾದ ಸ್ಥಾನಕ್ಕಾಗಿ ಮಣಿ. 2ನೇ ಬಾರಿಗೆ ವಿನಯ್. ಉತ್ತಮವಾದ ಎಸೆತ. ಚುಕ್ಕಿ ಎಸೆತಕ್ಕೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಡಾಕ್ಟರ್ ಡೆಲಿವರಿ. ತೃತೀಯ ಬಾರಿಗೆ ವಿನಯ್. ಮಧ್ಯೆ ಫುಲ್ ಟಾಸ್ ಡೆಲಿವರಿ. ತಟ್ಟಿಬಟ್ಟು 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 5. 3 ಎಸೆತ ಮುಕ್ತಾಯವಾಗ್ತಾ ಇದೆ. 4ನೇ ಬಾರಿಗೆ ವಿನಯ್. ಉತ್ತಮವಾದ ಎಸೆತ. ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 7ಕ್ಕೆ 2. ಐದನೇ ಬಾರಿಗೆ ವಿನಯ್. ಈ ತಂಡದ ಉತ್ತಮವಾದ ಎಸೆತ. ಚುಕ್ಕಿ ಎಸೆತ ಮಾಡ್ತಾ ಇದೆ. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಲಾಸ್ಟ್ ಬಾಲ್. ಈ ತನ್ಮದ ಉತ್ತಮವಾದ ಎಸೆತ. ಡಾಟ್ ಬಾಲ್. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 3 ಚುಕ್ಕೆ 5ರ ಸರಾಸರಿಯಲ್ಲಿ 7 ಓಟಗಳನ್ನ ಗಳಿಸಿಕೊಳ್ತಾ ಇದ್ದಾರೆ.
ಕೊನೆಯ 24 ಎಸೆತ 21 ಓಟಗಳ ಅವಶ್ಯಕತೆ. ಎಸೆತಗಾರಿಕೆಯಲ್ಲಿ ಚಿಂಟು ಪ್ರತಿ ಓವರ್ನ ಚಾಲ್ತಿಯಲ್ಲಿ ಈ ತರ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಬ್ರೇಕ್ ಅಣ್ಣ, ಇದಾದ್ಮೇಲೆ ಆಡಿಸ್ಬೇಡ ಬ್ಯಾಕ್ ಟು ಬ್ಯಾಕ್. ಇವ್ರು ಮಾಡ್ಲಿ ಹಂಗೆ ಆಡ್ಸೋಣ, ಸುಮ್ಮನೆ ಆಮೇಲೆ ತಿರುಗಿ ಯಾಕೆ ಡಿಲೇ ಮಾಡ್ತೀರಾ? 2ನೇ ಬಾರಿಗೆ ಚಿಂಟು. ಈ ತರ್ಮದ ಉತ್ತಮವಾದ ಹೊಡೆತ, ಅವಳಿ ಓಟಗಳ ಪೂರೈಕೆ. ತಂಡದ ಮೊತ್ತ 9. ಪ್ರತಿಯ ಬಾರಿಗೆ ಈ ತರ್ಮದ ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. 3 ಎಸೆತಗಳ ಮುಕ್ತಾಯವಾಗ್ತಾ ಇದೆ. 4ನೇ ಬಾರಿಗೆ ಚಿಂಟು. ಈ ತರ್ಮದ ಉತ್ತಮವಾದ ಎಸೆತ, ಡಾಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಅನ್ನು ಎಸೆತಾ ಇದ್ದಾನೆ ಚಿಂಟು. ತಂಡದ ಮೊತ್ತ ಕೇವಲ 9. ಈ ತರ್ಮದ ಸ್ಲೋವರ್ ಚೆಂಡು, ಚುಕ್ಕಿ ಎಸೆತ ಬರ್ತಾ ಇದೆ. ಸತತ 3 ಎಸೆತಗಳು ಚುಕ್ಕಿ ಎಸೆತಗಳನ್ನ ಎಸೆತಾ ಇದ್ದಾನೆ ಚಿಂಟು. ಈ ಒಂದು ಓವರ್ನಲ್ಲಿ 5 ಎಸೆತಗಳ ಮುಂದೆ ಕೇವಲ 2 ಓಟಗಳನ್ನು ಬಿಟ್ಕೊಡ್ತಾ ಇದ್ದಾನೆ. 3ನೇ ಓವರ್ನ ಚಾತಿಯಲ್ಲಿ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಈ ತರ್ಮದ ಬಲವಾದ ಹೊಡೆತ, ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಉದ್ದರಿಗಳನ್ನ ಬಿಟ್ಕೊಡ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 9. 3ರ ಸರಾಸರಿಯನ್ನು ಕಂಡುಕೊಳ್ತಾ ಇದ್ದಾರೆ. 9ಕ್ಕೆ 3. ಮೊದಲೇ ತಿಳಿಸಿದಂತೆ ಕನಿಷ್ಠ ಮೊತ್ತ ಗರಿಷ್ಠವಾದಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ. ತೆರವಾದ ಸ್ಥಾನಕ್ಕಾಗಿ ಸಂಜಯ್. ಸಂಜಯ್ ಹರ್ಷ ಜೋಡಿ ತಂಡವನ್ನ ಜಯಿಸುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬಂದ್ರೆ ಪಂದ್ಯಾಟವನ್ನ ಜಯಿಸ್ತದೆ. ಎಸೆತಗಾರಿಕೆಯಲ್ಲಿ ಮಂಜು. ನಾಲ್ಕನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಮಂಜು. ಪ್ರಥಮ ಎಸೆತ, ಉತ್ತಮವಾದ ಎಸೆತ, ಚೌಕಿ ಎಸೆತ ಬರ್ತಾ ಇದೆ. ಬೌಲರ್ಸ್ಗಳು ಕರಮತ್ತನ್ನು ನಡೆಸ್ತಾ ಇದ್ದಾರೆ. ಎದುರಾಳಿಗಳನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಎರಡನೇ ಬಾರಿಗೆ ಮಂಚು. ಈ ತರ್ಮದ ಉತ್ತಮವಾದ ಎಸೆತ, ಗೂಟ ರಕ್ಷಣೆಯಲ್ಲಿ ವೈಫಲ್ಯ, ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರೆ ಪಂದ್ಯಾಟವನ್ನ ಕೈ ಚೆಲ್ಲಬೇಕಾಗ್ತದೆ.
ಮತ್ತೆ ಮಂಜು ತೃತೀಯ ಬಾರಿಗೆ. ಈ ತನ್ಮದ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಮಾಡ್ತಾ ಇದೆ. ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ಅವ್ನು ಚೆನ್ನಾಗಿ ಎತ್ತಾಡ್ತಾಡ್ತೀನಿ. ತಂಡದ ಮೊತ್ತ 12. ಚತುರ್ಥ ಬಾರಿಗೆ ಮಂಜು. ಈ ತನ್ಮದ ಉತ್ತಮವಾದ ಎಸೆತ ಬರ್ತಾ ಇದೆ. ಔಟ್ ಸ್ವಿಂಗ್ ಡೆಲಿವರಿ ಬರ್ತಾ ಇದೆ. ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಟಾಸ್ ಅಂಡ್ ಡೆಲಿವರಿ. ಪಂಚಮ ಬಾರಿಗೆ ಮಂಜು. ಈ ತನ್ಮದ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ಟ್ರೈಕ್ ಅನ್ನು ರೋಟೇಟ್ ಮಾಡ್ಕೊಳ್ತಾ ಇದ್ದಾರೆ ಇರುವ ಜೋಡಿ ಕೂಡ. ತಂಡದ ಮೊತ್ತ 13. ಲಾಸ್ಟ್ ಬಾಲ್, ಕೊನೆಯ ಬಾರಿಗೆ ಮಂಜು. ಈ ತನ್ಮದ ವೈಡ್ ಬಾಲ್, ದಾನ ರೂಪದ ಕೊಡುಗೆಯನ್ನು ನೀಡ್ತಾ ಇದ್ದಾನೆ ಮಂಜು ಎಸೆತಗಾರಿಕೆಯಲ್ಲಿ. ಕನಿಷ್ಠ ಮೊತ್ತ, ಗರಿಷ್ಠ ಒತ್ತಡ 50-50. 50ಕ್ಕೆ 50. ಮತ್ತೊಂದು ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 14. 12 ಎಸೆತ, 14 ಓಟಗಳ ಅವಶ್ಯಕತೆ. 12 ಬಾಲ್ 14 ರನ್. ಓವರ್ಗೆ 7 ಸರಾಸರಿಯನ್ನು ಕಂಡಿದ್ದ ಪಂದ್ಯಾಟವನ್ನು ಜಯಿಸ್ತದೆ. ಅದೆಷ್ಟರ ಮಟ್ಟಿಗೆ ಬೌಲರ್ಸ್ ಕರಮತ್ತು ಮಾಡ್ತಾರಂತ ಕಾದು ನೋಡಲೇಬೇಕಾಗ್ತದೆ. ಐದನೇ ಓವರ್ಗಾಗಿ ವಿನಯ್. ಈ ತರ್ಮದ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. 11ಕ್ಕೆ 13. ಅದೇ ಯಾರು ನೆಕ್ಸ್ಟ್ ಮ್ಯಾಚ್ ಯಾರ್ದು ಎರಡನೇ ಬಾರಿಗೆ ಮುಂದಿನ ಪಂದ್ಯಾಟ ಸ್ಲಾಗ್ ಸ್ಕ್ವಾಡ್ ವಿರುದ್ಧವಾಗಿ ಕ್ರಿಕೆಟ್ ಸ್ಟಾರ್ಸ್ ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಮಧ್ಯೆ ಚುಕ್ಕಿ ಎಸೆತ ಬರ್ತಾ ಇದೆ. ಬಹುಶಃ ಕ್ಷೇತ್ರ ರಕ್ಷಕ ಕೆಲವೊಂದು ಲೀಗ್ ಹಂತದಲ್ಲಿ ಮಾತ್ರ ಆಡ್ತಾ ಇರುವಂತ ಆಟಗಾರರು ಕೂಡ.
ಎಸೆತ 13 ಓಟಗಳ ಅವಶ್ಯಕತೆ. ತೃತೀಯ ಬಾರಿಗೆ ವಿನಯ್. ಬೋಲ್ಡ್ 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 ಈತನ್मध्ये ಕ್ಲೀನ್ ಬೋಲ್ಡ್. ಏಯ್ ಹೊಡ್ತೀರಾ ನೀನು ಸ್ಟಂಪ್ಸ್ ಬೋಲ್ಡ್ ಬೇಡ ಬೇಸ್ ಬಿಡೈತಲ್ಲ ಯಾರು ಹಾಕೋದು ಹರ್ಷ ಬ್ಯಾಕ್ ಟು ದ ಪೈಲಿಯನ್. ಮೊದಲೇ ತಿಳಿಸಿದಂತೆ ಕ್ರಿಕೆಟ್ ಅದೃಷ್ಟದ ಆಟ. ಒಂದು ಹಂತದಲ್ಲಿ 36 ಎಸೆತ 28 ಓಟಗಳ ಅವಶ್ಯಕತೆ. ಇವಾಗ 9 ಎಸೆತ 13 ಓಟಗಳ ಅವಶ್ಯಕತೆ. 9 ಬಾಲ್ 13 ರನ್ ರೆಕಾರ್ಡ್. ಮತ್ತೆ 4 ಬಾರ್ಗೆ ವಿನಯ್. ಬ್ಯಾಟ್ಸ್ಮನ್ ನೇಮ್ ಅಶೋಕ್ ಎದುರಿಸುವಂತ ಆಟಗಾರ. ವಿನಯ್ ಟು ಅಶೋಕ್. ಈತನ್मध्ये ಅವಳಿ ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 17. 8ಕ್ಕೆ 11. ಬೌಲಿಂಗ್ ಕ್ರಿಕೆಟ್ ಸ್ಟಾರ್ ಟಾಸ್ ಅನ್ನು ಜಯಿಸಿಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಮತ್ತೆ ವಿನಯ್ ಟು ಅಶೋಕ್. ಈತನ್मध्ये ಉತ್ತಮವಾದ ಎಸೆತ, ಚುಕ್ಕಿ ಎಸೆತ ಬರ್ತಾ ಇದೆ. 7 ಎಸೆತ 11 ಓಟಗಳ ಅವಶ್ಯಕತೆ. ರೋಚಕ ಘಟ್ಟ ಪಂದ್ಯಾಟ ಸಾಗ್ತಾ ಇದೆ. ಕೆಪಿಎಲ್ ಕೋರಮಂಗಲ ಪ್ರೀಮಿಯರ್ ಲೀಗ್ 2024 ಸೀಸನ್ 2 ಲಾಸ್ಟ್ ಬಾಲ್. ಈ ತರವಾದ ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ ಬರ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. 6 ಎಸೆತ 10 ಓಟಗಳ ಅವಶ್ಯಕತೆ. ಒಂದು ಹಂತದಲ್ಲಿ 12 ಎಸೆತ 14 ಓಟಗಳ ಅವಶ್ಯಕತೆ. ಇವಾಗ 6ಕ್ಕೆ 10. ಕ್ರಿಕೆಟ್ ಅದೃಷ್ಟದ ಆಟ. ಆ ಒಂದು ಅದೃಷ್ಟದ ಆಟದಲ್ಲಿ ಅದ್ಯಾವ ತಂಡ ಜಯಿಸ್ತದೆ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಹಲೋ. ಪಂದ್ಯಾಟ ಮುಗಿದ ತಕ್ಷಣವೇ 15 ನಿಮಿಷಗಳ ಕಾಲ ವಿರಾಮವಿರ್ತದೆ. ಊಟ ಮಾಡಬೇಕು. ಇದು அவங்க சாப்பிடணும் பாபா. ಆರು ಎಸೆತ 10 ಓಟಗಳ ಅವಶ್ಯಕತೆ. ಈ ತನ್ಮಧ್ಯೆ ವೈಡ್ ಬಾಲ್. ಎಸೆತಗಾರಿಕೆಯಲ್ಲಿ ಮಣಿ 6ಕ್ಕೆ 9.
ಪ್ರಥಮ ಬಾರಿಗೆ ಈತನ ಮಧ್ಯೆ ನೆಟ್ಟ ಮೇಲೆ ಹೊಡೆತ ಕ್ಯಾಚನ್ನ ಪಡ್ಕೊಳ್ತಾ ಇದ್ದಾರೆ, ಹುದ್ದರಿಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಅಶೋಕ್ ಬ್ಯಾಕ್ ಟು ದ ಪವಿಲಿಯನ್. 5-10 ತೆರವಾದ ಸ್ಥಾನಕ್ಕಾಗಿ ಕಾರ್ತಿಕ್, ಕ್ಷಮಿಸಿ 5-9. 5 ಬಾಲ್ 9 ರನ್. 2ನೇ ಬಾರಿಗೆ ಮಣಿ. ಈ ತನ್ಮದ ಉತ್ತಮವಾದ ಎಸೆತ, ಕೇವಲ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. 4-8 ಪಂದ್ಯದ ಜಯ ಯಾರಿಗುಂಟು? ತೃತೀಯ ಬಾರಿಗೆ ಈ ತನ್ಮದ ಶಾರ್ಟ್ ಆಗಿ ಬಂದಿತ್ತು, ಮತ್ತೆ ಚುಕ್ಕಿ ಎಸೆತ ಮಾಡ್ತಾ ಇದೆ. ದಾಂಡಿಗತ್ವದಲ್ಲಿ ವೈಫಲ್ಯವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಮೊದಲೇ ತಿಳಿಸಿದಂತೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ಹೇರ್ತದೆ. ಕೇವಲ 28 ಓಟಗಳ ಅವಶ್ಯಕತೆ ಇತ್ತು, ಇವಾಗ 3-8. ಈ ತನ್ಮದ ಉತ್ತಮವಾದ ಎಸೆತ, ಅಷ್ಟು ಉತ್ತಮವಾದ ಕ್ಷೇತ್ರ ಲಕ್ಷಣ ಬರ್ತಾ ಇದೆ. ವಿನಯ್ ಸ್ವಲ್ಪ ಮಟ್ಟಿಗೆ ಅಗ್ರೆಸಿವ್ ಅನ್ನು ತೋರ್ತಾ ಇದ್ದಾರೆ. 2-8 ಪಂದ್ಯ ಮತ್ತೆ ಗಮ್ಮತ್ತು. ಜಯ ಯಾರಿಗುಂಟು? ಐದನೇ ಬಾರಿಗೆ ಈ ತನ್ಮದ ಉತ್ತಮವಾದ ಎಸೆತ, ಅಷ್ಟು ಉತ್ತಮವಾದ ಕ್ಷೇತ್ರ ಅಕ್ಷರ ಬ್ಯಾಕ್ ಟು ಬ್ಯಾಕ್ ರನ್ ಔಟ್. 1-8. ಒಂದು ಹಂತದಲ್ಲಿ 12-14. ಇವಾಗ 1-8. ಈ ತನ್ಮಧ್ಯೆ ಉತ್ತಮವಾದ ಎಸೆತ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಪವರ್ ಸ್ಟಾರ್ ಪಂದ್ಯಾಟವನ್ನು ಜಯಿಸ್ತಾ ಇದೆ.